ಶ್ರೀರಾಮಾಯಣದ ಬಗ್ಗೆ ರಾಮಾಯಣದ ಪ್ರಶ್ನೆ ಮತ್ತು ಉತ್ತರಗಳು. 1. ರಾಮಾಯಣ ರಚಿಸಿದವರು ಯಾರು? ರಾಮಾಯಣ ರಚಿಸಿದವರು ಯಾರು? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿ. ಪ್ರಶ್ನೆ 2. ವಾಲ್ಮೀಕಿ ಯಾವ ವಂಶದವರು? ವಾಲ್ಮೀಕಿ ಯಾವ ವಂಶದವರು? ಉತ್ತರ: ಭೃಗುವಂಶ. ಭೃಗುವಂಶ. ಪ್ರಶ್ನೆ 3. ವಾಲ್ಮೀಕಿಯ ತಂದೆಯ ಹೆಸರೇನು? ವಾಲ್ಮೀಕಿಯ ತಂದೆಯ ಹೆಸರೇನು? ಉತ್ತರ: ಪುಚೀತನ ಮಹರ್ಷಿ. ಪುಚೀತನ ಮಹರ್ಷಿಗಳು. ಪುಚೀತನ ಮಹರ್ಷಿಗಳು. ಪ್ರಶ್ನೆ 4. ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಸಂಸ್ಕೃತದಲ್ಲಿ ವಾಲ್ಮೀಕಿ ಎಂದರೇನು? ಉತ್ತರ: ಹುತ್ತ. ಹುತ್ತ. 5. ರಾಮಾಯಣದ ಒಟ್ಟು ಎಷ್ಟು ಕಾಂಡಗಳು? ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳು? ಉತ್ತರ: 8. ಉತ್ತರ: 8. ಪ್ರಶ್ನೆ 6. ರಾಮಾಯಣದ ಕಾಂಡಗಳು ಯಾವುವು? ರಾಮಾಯಣದ ಕಾಂಡಗಳು ಯಾವುವು? ಉತ್ತರ: ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡ, ಲವಕುಶಕಾಂಡ. ಮತ್ತೊಮ್ಮೆ 8 ಕಾಂಡಗಳು: ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಲಂಕಾಕಾಂಡ, ಉತ್ತರಕಾಂಡ, ಲವಕುಶಕಾಂಡ. ಪ್ರಶ್ನೆ 7. ಕನ್ನಡದಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ಕನ್ನಡದಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಯನ್ನು ರಚಿಸಿದವರು ಯಾರು? ಉತ್ತರ: ರಾಷ್ಟ್ರಕವಿ ಕುವೆಂಪು. ರಾಷ್ಟ್ರಕವಿ ಕುವೆಂಪು. ಕುವೆಂಪು ಎಂದರೆ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. ಪ್ರಶ್ನೆ 8. ತಮಿಳಿನಲ್ಲಿ ರಾಮಾಯಣ ರಚಿಸಿದವರು ಯಾರು? ತಮಿಳಿನಲ್ಲಿ ರಾಮಾಯಣ ರಚಿಸಿದವರು ಯಾರು? ಕಂಬನ್. ಕಂಬನ್. ಪ್ರಶ್ನೆ 9. ಲಂಕಾಕಾಂಡದಲ್ಲಿರುವ ಮತ್ತೊಂದು ಹೆಸರೇನು? ಲಂಕಾಕಾಂಡಕ್ಕಿರುವ ಮತ್ತೊಂದು ಹೆಸರೇನು? ಯುದ್ಧಕಾಂಡ. 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 ಥ್ಯಾಂಕ್ ಯು.